ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೇರೋಹಳ್ಳಿ ವಾರ್ಡ್ 14ರಲ್ಲಿ ಜನಸೇವೆಗೆ ಒತ್ತು ನೀಡುವ ಮೂಲಕ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ಹೇರೋಹಳ್ಳಿ ವಾರ್ಡ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿ ಲೋಕೇಶ್ ಗೌಡ್ರು ಹಾಗೂ ಹೇರೋಹಳ್ಳಿ ವಾರ್ಡ್ ಕಾಂಗ್ರೆಸ್ ಜಿಬಿಎ ಅಭ್ಯರ್ಥಿಯಾದ ಶೋಭಾ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹೇರೋಹಳ್ಳಿ ವಾರ್ಡ್ ಕರ್ನಾಟಕ ಪ್ರಾದೇಶಿಕ ಕಚೇರಿ ಉದ್ಘಾಟನೆ ನೆರವೇರಿಸಿ ಮಹದೇಶ್ವರ ನಗರದ ಸೇಂಟ್ ಫಿಲೋಮಿನಾ ಶಾಲೆ ಆವರಣದಲ್ಲಿ ಸಂಜೀವಿನಿ ಗ್ಲೋಬಲ್ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ವರ್ಷಾ ವೈಲ್ಡ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಅವಶ್ಯಕತೆ ಇರುವವರಿಗೆ ಉಚಿತ ಕನ್ನಡಕ ವಿತರಣೆ ಮತ್ತು ಲಯನ್ ಕ್ಲಬ್ ಆಫ್ ಬೆಂಗಳೂರು ವತಿಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸ್ಥಳೀಯರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ, ಹೃದಯ ರೋಗ ತಪಾಸಣೆ, ಇಸಿಜಿ, ಬಿಪಿ, ಶುಗರ್, ಸಾಮಾನ್ಯ ರೋಗ ತಪಾಸಣೆ, ಕಿವಿ, ಮೂಗು, ಗಂಟಲು ತಪಾಸಣೆ, ಮಹಿಳೆಯರಿಗೆ ಗರ್ಭಕೋಶ ಪರೀಕ್ಷೆ ಮತ್ತು ಸಲಹೆ, ಮೂಳೆ ಮತ್ತು ಕೀಲು ರೋಗ ತಪಾಸಣೆ ಮಾಡಿಸಿಕೊಂಡರು. ಇದೇ ವೇಳೆ ರಕ್ತದಾನ ಮಾಡುವ ಮೂಲಕ ಹಲವರು ಮಾನವೀಯತೆ ಮೆರೆದರು. ಇನ್ನು ಇದೇ ಕಾರ್ಯಕ್ರಮದ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳನ್ನು ತೊರೆದು ಹಲವು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಕ್ಷೇತ್ರದ ಶಾಸಕರಾದ ಶ್ರೀ ಎಸ್.ಟಿ. ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಹೇರೋಹಳ್ಳಿ ವಾರ್ಡ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿ ಲೋಕೇಶ್ ಗೌಡ್ರು ಹಾಗೂ ಹೇರೋಹಳ್ಳಿ ವಾರ್ಡ್ ಕಾಂಗ್ರೆಸ್ ಜಿಬಿಎ ಅಭ್ಯರ್ಥಿಯಾದ ಶೋಭಾ ಶ್ರೀನಿವಾಸ್ ಅವರ ಸಮ್ಮುಖದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಜನರ ಆರೋಗ್ಯದ ಕಾಳಜಿಯಿಂದಾಗಿ ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ಒಂದೆಡೆಯಾದರೆ, ಮತ್ತೊಂದೆಡೆ ವಿವಿಧ ಪಕ್ಷಗಳ ನೂರಾರು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿರುವುದು ಹೇರೋಹಳ್ಳಿ ವಾರ್ಡ್ನ ರಾಜಕೀಯ ವಲಯದಲ್ಲಿ ಗಮನ ಸೆಳೆದಿದೆ. ಒಟ್ಟಾರೆ ಆರೋಗ್ಯ ಸೇವೆ, ರಕ್ತದಾನ, ಉಚಿತ ಕನ್ನಡಕ ವಿತರಣೆ ಹಾಗೂ ಪಕ್ಷ ಸೇರ್ಪಡೆ ಕಾರ್ಯಕ್ರಮದ ಮೂಲಕ ಹೇರೋಹಳ್ಳಿ ವಾರ್ಡ್ 14ರಲ್ಲಿ ಜನಸೇವೆ ಮತ್ತು ರಾಜಕೀಯ ಚಟುವಟಿಕೆಗಳು ಒಂದೇ ವೇದಿಕೆಯಲ್ಲಿ ಗಮನ ಸೆಳೆದವು. ಹೇರೋಹಳ್ಳಿ ವಾರ್ಡ್ನ ಜಿಬಿಎ ಅಂತೇಳಿ ಏನು ಬಿಬಿಎಂಪಿ ಎಲೆಕ್ಷನ್ಸ್ ಇದೆ, ಅದಕ್ಕೆ ಅಭ್ಯರ್ಥಿಯಾಗಿ ನಾವು ಆಕಾಂಕ್ಷಿಯಾಗಿದ್ದೀರಿ. ಇಲ್ಲಿ ನಾವು ಒಗ್ಗಟ್ಟು ಇದು ಎಲ್ಲ ನೋಡ್ತಾ ಇದ್ರೆ ಇಲ್ಲಿ ಕೆಲಸ ಮಾಡಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಹೇರೋಹಳ್ಳಿ ವಾರ್ಡ್ ಅಂತ ಹೇಳಿದ್ರೆ ಒಂದು ಸ್ತ್ರೀ ಶಕ್ತಿ ತರ ಕಾಣಿಸ್ತಾ ಇದೆ ನನಗೆ. ಎಲ್ಲಾ ಮಹಿಳೆಯರು ಏನೇ ಕಾರ್ಯಕ್ರಮ ಆಗ್ಲಿ ನಾವೆಲ್ಲ ನಿಮ್ ಹಿಂದೆ ನಿಂತಿದ್ದೀರಿ ಅಂತ ಹೇಳಿ ಬೆನ್ನೆಲುಬಾಗಿ ನಮ್ಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಈ ಕ್ಷೇತ್ರಕ್ಕೆ ನಮ್ಮ ಕೈಲಾದ ಮಟ್ಟಿಗೆ ನಾವು ಯಾವುದೇ ರೀತಿ ಕುಂದುಕೊರತೆಗಳು ಎಷ್ಟೇ ಟೈಮ್ ಅಂತ ಏನಿಲ್ಲ, ಯಾವುದೇ ಟೈಮಲ್ಲಿ ಬಂದ್ರು ನಾವು ಸದಾ ನಿಮ್ಮ ಏಳಿಗೆಗೆ ಸಿದ್ಧವಾಗಿದ್ದೀರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಹೇರೋಹಳ್ಳಿ ವಾರ್ಡಿನಲ್ಲಿ ಒಂದು ದೊಡ್ಡ ಆರೋಗ್ಯ ತಪಾಸಣೆಯ ಒಂದು ಶಿಬಿರವನ್ನ ಏರ್ಪಾಡು ಮಾಡಿ ಆ ಕಾರ್ಯಕ್ರಮಕ್ಕೆ ನಮ್ಮ ಸೋಮಶೇಖರ್ ಗೌಡ್ರು ಶಾಸಕರು, ಜನಪ್ರಿಯ ಶಾಸಕರು ಬಂದರು. ಹೆಚ್ಚಿಗೆ ಅವರು ಮಾಡಿದಂಥ ಕೆಲಸಗಳನ್ನ ಅವರು ತಮ್ಮನ್ನು ತಾವು ಹೊಗಳ್ಕೊಳಕ್ ಹೋಗಲ್ಲ. ಆದರೂ ಕೂಡ ಕೆಲವರು ಹೇಳಿದ ಮಾತುಗಳನ್ನು ಮಾತ್ರ ಅವರು ನೆನಪಿಸ್ತಾರೆ. ಸುಮಾರು ಈ 2 ತಿಂಗಳಿಂದ ಈಚೆಗೆ 1 ತಿಂಗಳಲ್ಲಿ 3-4 ಕಾರ್ಯಕ್ರಮಗಳ ತರ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ನಡೆದಿದೆ. ಅದರಲ್ಲೂ ಹೇರೋಹಳ್ಳಿ ವಾರ್ಡಲ್ಲಿ ನಮ್ಮ ಏನು ಕಾರ್ಯಕರ್ತರು, ನಮ್ಮ ಸ್ನೇಹಿತರು, ಬಂಧುಗಳು, ಅಣ್ತಮ್ಮಂದಿರು, ಎಲ್ಲ ಘಟಕದ ಈ ಕಾಂಗ್ರೆಸ್ ಪಕ್ಷದ ಎಲ್ಲ ಘಟಕದ ಅಧ್ಯಕ್ಷರುಗಳು, ನಮ್ಮ ವಾರ್ಡು ಮತ್ತು ಬ್ಲಾಕ್ನ ಅಧ್ಯಕ್ಷರುಗಳಿರ್ಬೋದು, ಎಲ್ಲ ಪದಾಧಿಕಾರಿಗಳು ಕೂಡ ಸ್ಪಂದಿಸಿದಂತಹ ರೀತಿ ಆ SIRನ ಎಷ್ಟರ ಮಟ್ಟಿಗೆ ಅಂದರೆ ಒಂದು ಮನೆಯೂ ಬಿಡ್ದಂಗೆ ಪ್ರತಿ ಮನೆಯಲ್ಲಿ ಏನಿದೆ ಎಲ್ರಿಗೂ ಕೂಡ ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡೋದು, ಸಹಾಯ ಮಾಡೋದ್ರ ಮೂಲಕ ಎಲ್ಲಾನು ಮಾಡಿ ಭಾಳ ಅದ್ಭುತವಾಗಿ ಅದನ್ನ ಮುಗಿಸಿದ್ರು. ರಂಗೋಲಿ ಕಾರ್ಯಕ್ರಮನೂ ಅಷ್ಟೇ ಚೆನ್ನಾಗಿ ಮಾಡಿದ್ರು. ಮತ್ತೆ ಇವತ್ತು ಹೆಚ್ಚು ಕಡಿಮೆ ಹೇರೋಹಳ್ಳಿ ವಾರ್ಡಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ತೀರಾ ಕಡಿಮೆ ಮಾಡಿರುವಂತಹ ಕೆಲವು ಮೇಂಟೆನೆನ್ಸ್ ಮಾಡೋವು ಇರ್ಬೋದು, ಆದರೆ ಅಂತ ತೀರಾ ಹಾಳಾಗಿರುವಂತಹ ಯಾವ ವ್ಯವಸ್ಥೆನೂ ಹೇರೋಹಳ್ಳಿ ವಾರ್ಡಲ್ಲಿ ಇಲ್ಲ. ಸೋಮಶೇಖರ್ ಗೌಡ್ರೆಲ್ಲ ಮಾಡಿಕೊಟ್ಟಿದ್ದಾರೆ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿನ ಜನಗಳು ಇವತ್ತು ಎಲ್ಲರೂ ಅವರನ್ನ ಮೆಚ್ಚಿ ಒಂದು ತಂಡವಾಗಿ ಎಲ್ಲಾ ಪಕ್ಷದವರನ್ನು ಕೂಡ ಬಂದು ಇಲ್ಲಿ
ಏನು ನಮ್ಮ ಕಾಂಗ್ರೆಸ್ ಇವತ್ತು ಸೋಮಶೇಖರ್ ಅವರ ಜೊತೆಯಲ್ಲಿ ಸೇರ್ಕೊಂಡು ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅನ್ನೋಂತಹ ಒಂದು ಸಂದೇಶವನ್ನು ಕೊಟ್ಟವ್ರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಏರವಳ್ಳಿ ವಾರ್ಡ್ಗೆ ಒಬ್ಬ ಒಳ್ಳೆ ಅಧ್ಯಕ್ಷರನ್ನು ಕೊಟ್ಟವ್ರೆ. ಅವರು ಕೂಡ ಬಹಳ ಆಕ್ಟಿವ್ ಆಗಿ ಇವತ್ತು ಎಲ್ಲ ಯೋಜನೆಗಳನ್ನ, ಉತ್ತಮವಾದಂತಹ ಯೋಜನೆಗಳನ್ನ ರೂಪಿಸ್ತಾ ಎಲ್ಲಾ ಕೆಲಸಗಳನ್ನ ಜೊತೆಲಿ ತಗೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಕೂಡ ಏನೋ ನಮ್ಮ ಏರವಳ್ಳಿ ವಾರ್ಡ್ ಮೇಲೆ ಎಲ್ಲರಿಗೂ ಬಹಳ ಪ್ರೀತಿ, ಚೆನ್ನಾಗಿ ನಮ್ಮನ್ನೆಲ್ಲಾನು ಏನ್ ಮಾಡ್ಬೇಕು ಅಂತ ಹೇಳಿ ಮಾರ್ಗದರ್ಶನವನ್ನು ಮಾಡ್ತಾವ್ರೆ. ಮತ್ತೆ ಯಾವುದೇ ನಮ್ಮ ಬಂಧುಗಳು ಏರವಳ್ಳಿನಲ್ಲಿ ನಾವು ಬಂದಾಗ ನಮ್ಗೆ ಕೆಲವರು ಹೊಸಬರು ಇರ್ಬೋದು, ಹಂಗಂತ ಏನೂ ಮುಜುಗರ ಬೇಡ. ಏನಾದ್ರು ನಮ್ಮ ಅಧ್ಯಕ್ಷರ ಕೈಲಿ ಅವ್ರಿಗೆ ನಿಮ್ಮ ಸಮಸ್ಯೆಗಳನ್ನಾಗ್ಲಿ ಏನಾದ್ರು ತಲುಪಿಸಿದ್ರೆ ಅಥವಾ ನಮಗೆ ತಲುಪಿಸಿದ್ರೆ ನಾವು ಕೂಡ ಅವರನ್ನ ಜೊತೆಗೆ ಇಟ್ಕೊಂಡು ನಾವು ತಲುಪಿಸಿ ಎಲ್ರಿಗೂ ಕೂಡ ಒಳ್ಳೇದಾಗ್ಬೇಕು. ನಾವು ಬಂದಿರೋದು ಜನ ಪರ ಕೆಲಸಗಳಿಗೇನೆ, ನಾವಿಲ್ಲೇನು ದುಡ್ಡು ಮಾಡ್ಬೇಕು ಅಂತಾಗ್ಲಿ ಅಥವಾ ಇನ್ನೊಂದು ಮಾಡ್ಬೇಕು ಅಂತಾಗ್ಲಿ ನಾವು ಬಂದಂತವರೆಲ್ಲ ರಾಜಕಾರಣಕ್ಕೆ. ನಾನು ಹಿಂದೆ 2000ನೇ ಇಸ್ವಿಗೂ ಕೂಡ ನಾನು ಏರವಳ್ಳಿ ಪಂಚಾಯತಿ ಚೇರ್ಮನ್ ಆಗಿದ್ದೆ. ನಾನು ಹೇಳಿದೆ ಸೋಮಶೇಖರ್ ಗೌಡ್ರಿಗೆ, ಅಣ್ಣ ನನಗೆ ಅಂದ್ರಳ್ಳಿ ದೊಡ್ಡಬಿದರ್ಕಲ್ಲಿಂದ ನೀವು ಏರವಳ್ಳಿ ವಾರ್ಡರು ನನ್ಗೆ ಎಲ್ಲಾದ್ರೂ ಕೊಡಿ, ಬ್ಯಾಡರಳ್ಳಿ ವಾರ್ಡ್ಗೆ ಯಾವ ವಾರ್ಡಲ್ಲಾದ್ರೂ ನಾನು ಸ್ಪರ್ಧೆಯನ್ನ ಮಾಡ್ತೀನಿ. ಯಾಕೆಂದ್ರೆ ನನಗೆ ಅಷ್ಟು ನಾವು ಕೆಲಸ ಮಾಡಿದಾಗೂ ಕೂಡ ಯಾವುದೇ ಒಂದು ಕೆಟ್ಟ ಹೆಸರನ್ನು ನಾವು ತಗೊಂಡಂತವ್ರು ಅಲ್ಲ. ಹಾಗಾಗಿ ಏರವಳ್ಳಿ ವಾರ್ಡನ್ನು ಕೂಡ ಅದೇ ಹೆಸರನ್ನು ನಾನು ಉಳಿಸ್ಕೊತೀನಿ. ನಿಮ್ಮೆಲ್ಲರ ಸಹಕಾರ ಬೇಕು. ಅಪ್ಪಿತಪ್ಪಿ ಏನಾದ್ರು ಯಾರಿಗಾದ್ರೂ ಏನಾದ್ರು ನಾವು ಮಾತಾಡಿದ್ರೆ ಅದನ್ನ ನೇರವಾಗಿ ನಮ್ಮನ್ನ ಕೇಳಿ. ನಾವು ಯಾರಿಗೂ ಕೂಡ ಮಾತನಾಡಬಾರ್ದು, ಮಾತನಾಡಲ್ಲ. ಎಲ್ರೂ ಕೂಡ ನಾವು ಅಣ್ಣ ತಮ್ಮಂದಿರ ತರನೇ ನಾವು ಅನ್ಕೊಂಡಿದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ನಾವು ನಿಮ್ ಜೊತೆಗಿರ್ತೀವಿ. ಎಲ್ಲ ನಮ್ದು ಒಂದೇ ಕುಟುಂಬ ಅಂತ ಅನ್ಕೊಂಡು ಎಲ್ಲರೂ ಅಣ್ಣ ತಮ್ಮಂದಿರ ತರ ಹೋಗೋಣ ಅಂತ ನಾನು ಬಯಸ್ತೇನೆ. ದಯವಿಟ್ಟು ಒಬ್ರೊಬ್ರಲ್ಲಿ ಯಾರಿಗೂ ಕಾಂಟ್ರವರ್ಸಿಗಳು ಬೇಡ. ನಾವೆಲ್ಲರೂ ಒಂದಾದ್ರೆ ಏನನ್ ಬೇಕಾದ್ರೂ ಜಯಿಸ್ಬೋದು. ಹಾಗೆ ಯಾರು ಹೇಳ್ತಿದ್ರು, ಒಗ್ಗಟ್ಟಿನಲ್ಲಿ ಬಲವಿದೆ, ಎಲ್ಲ ಒಗ್ಗಟ್ಟಾಗೋದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ. ಅಂತಹ ಒಂದು ಅಣ್ತಂದಿರು ಸ್ನೇಹಿತರುಗಳು ಎಲ್ಲರನ್ನು ಹೆಸರುಗಳು ಹೇಳಕ್ ಹೋದ್ರೆ ತುಂಬಾ ಎಲ್ರು ಕೂಡ ಘಟಾನುಘಟಿಗಳೇನೆ. ಲೋಕೇಶ್ ಅಣ್ಣನವರೇ ಅಧ್ಯಕ್ಷರು. ಇವತ್ತು ಅವರೇನೆ ಇವತ್ತು ಏರವಳ್ಳಿ ಚೆನ್ನಾಗಿ ಅಭಿವೃದ್ಧಿ ಕೆಲಸಗಳು ಕೂಡ ಆಗ್ತವೆ. ಹಾಗಾಗಿ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಇವತ್ತು ಎಲ್ರಿಗೂ ಆರೋಗ್ಯ ತಪಾಸಣೆಯಿಂದ ಎಲ್ರಿಗೂ ಆರೋಗ್ಯ ಸಿಗ್ಲಿ. ನಮ್ ಕೈ